टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಧರ್ಮಸ್ಥಳ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಕಿಶೋರ್ ವಿರುದ್ಧ ವರದಕ್ಷಿಣೆ ಕಿರುಕುಳದ ಆರೋಪ ಕೇಳಿಬಂದಿದೆ. ತನ್ನ ಹೆಂಡತಿಯ ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಿರ್ತಕ್ಕಂಥ ಆರೋಪ ಕೇಳಿಬಂದಿರತಕ್ಕಂಥದ್ದು. ಅವರ ಕುಟುಂಬದ ವಿರುದ್ಧ ಕೂಡ ಈಗಾಗಲೇ ಚಂದ್ರಲೇಔಟ್ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಈ ಕುರಿತು ನಮ್ಮೊಂದಿಗೆ ಮಾತನಾಡೋದಕ್ಕೆ TV9 ಜೊತೆಗೆ ಕಿಶೋರ್ ಪತ್ನಿಯಾಗಿರ್ತಕ್ಕಂಥ ವರ್ಷಾರವರು TV9 ಜೊತೆಗಿದ್ದಾರೆ. ಏನು ಹೇಳ್ತಾರೆ ಅವ್ರನ್ನೇ ಕೇಳೋಣ ಬನ್ನಿ. ಮೇಡಮ್, ನಿಮ್ಮ ಪತಿ ಕಿಶೋರ್ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವ್ರ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ ಮಾಡಿದ್ದಾರೆ. ಯಾವಾಗಿಂದ ವರದಕ್ಷಿಣೆ ಕಿರುಕುಳಕ್ಕೆ ಕೊಡ್ತಿದ್ರು ಮತ್ತು ಯಾವಾಗ ಮದುವೆ ಆಯಿತು ನಿಮ್ಮದು? ಸರ್, ನಮ್ಮದು ಮದುವೆ ಆಗಿದ್ದು ಫೆಬ್ರವರಿ 2024 ಮದುವೆ ಆಗಿದ್ದು. ಆ ಒಂದು ಕ್ಷಣದಿಂದನೇ ಎಲ್ಲ ಶುರು ಆಗಿದ್ದು. ಎಂಗೇಜ್ಮೆಂಟ್ ಅಂದರೆ ನವಂಬರ್ 2023 ಫಸ್ಟ್ ಅವ್ರು ಕಾರ್ಗೆ ಹೇಳ್ತಾರೆ. ಆಮೇಲೆ ನಾನು ನಮ್ಮ ತಂದೆಗೆ ಹೇಳ್ತೀನಿ, ನೀವು ಮಾತಾಡಿ ನಮ್ಮ ತಂದೆ ಹತ್ರ ಅಂತ. ಅದಕ್ಕೆ ನಮ್ಮ ತಂದೆ ಅಂತ ನಾವು ಇದನ್ನು ಏನು ಮಾತಾಡಿಲ್ಲ, ವರದಕ್ಷಿಣೆ ಇದೆಲ್ಲ ಕೊಡೋ ಅಂಥದ್ದು ಕಾರ್ ಪದ್ಧತಿ ಎಲ್ಲ ಇಲ್ಲ ಅಂದಾಗ ಅವ್ರು ನನ್ನ ಹತ್ರ ಒಂದು ವಾರ ಮಾತು ಬಿಡ್ತಾರೆ ಕಿಶೋರ್ ಅವರು. ಇದೆಲ್ಲ ಇದ ನಂತರ ಆಮೇಲೆ ನನ್ನ ತಂದೆ ಒಪ್ಪಿ ಇರೋಳೊಬ್ಳು ಮಗಳು, ಸರಿ ಆಯಿತು ಕೊಡೋಣ ಅಂತ ಹೇಳಿ ಕೊಡ್ತಾರೆ. ಸರಿ, ಎಲ್ಲ ಒಂದೊಂದಾಗೆ ಸ್ಟಾರ್ಟ್ ಆಗ್ತಾ ಹೋಗಿದೆ. ನಮ್ಮ ಅತ್ತೆ ಕಾಲ್ ಮಾಡ್ತಾರೆ, ಅದು ಕೊಡಿ ಇದು ಕೊಡಿ ಅಂತ ನಮ್ಮ ಅತ್ತೆ ಕೇಳ್ತಾರೆ. ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಹೋಗ್ತಾರೆ. ಸರ್, ಮದುವೆ ಆದ ನಂತರ ನಮ್ಮ ತಂದೆನೂ ಎಲ್ಲ ಕೊಟ್ಟಿರ್ತಾರೆ. ಏನು ಬ್ರೇಸ್ಲೆಟಿಂದ ಹಿಡಿದು ಚೈನು, ಉಂಗುರ ಎಲ್ಲನೂ ಪ್ರತಿಯೊಂದು ಕಾರಿಂದ ಹಿಡಿದು ಎಲ್ಲ ಚೆನ್ನಾಗಿ ಕೊಟ್ಟು ಮದುವೆ ಎಲ್ಲ ತುಂಬ ಅದ್ದೂರಿಯಾಗಿ ಮಾಡಿಕೊಟ್ರು ಸರ್. ಇದೆಲ್ಲ ಆದಮೇಲೆ ನಾನು ಮೂಡಿಗೆರೆಗೆ ಶಿಫ್ಟ್ ಆದೆ. ಮೂಡಿಗೆರೆಗೆ ಫಸ್ಟ್ ನಾವು ಇದ್ದಿದ್ದು ಚಿಕ್ಕಮಂಗ್ಳೂರು ಹತ್ರ ಇರೋ ಮೂಡಿಗೆರೆಲಿ ಇದ್ವಿ. ಅಲ್ಲೆಲ್ಲ ಇರೋ ನಂತರ ನೆಕ್ಸ್ಟು ಟ್ರಾನ್ಸ್ಫರ್ಗೆ 10 ಲಕ್ಷ ಇಸ್ಕೊಂಬ, ಟ್ರಾನ್ಸ್ಫರ್ ಆಗ್ತಿದ್ದೀನಿ ಈಗ ಧರ್ಮಸ್ಥಳಕ್ಕೆ ಮಾಡಿಸ್ಕೊಬೇಕು, ನಮ್ಮ ತಂದೆ ಹತ್ರ ಇಸ್ಕೊಂಬ ಅಂತ. ನಾನು ಅದಕ್ಕೂ ಏನೂ ಮಾತಾಡಲಿಲ್ಲ ಸರ್. ಹಿಂಗಾದ್ರು ಮಾತಾಡ್ಕೊಂಡೆ. ಅದಕ್ಕೆ ನಂಗೆ ಚೆನ್ನಾಗಿ ಹೊಡಿತಿದ್ರು ಇಸ್ಕೊಂಬಂದಿಲ್ಲ ಅಂತ ಒಂದು ಕಾರಣದಿಂದ. ಇದರ ನಂತರ ಒಂದೊಂದು ಮನೆಗೆ ಅಡ್ವಾನ್ಸ್ಗೆ ದುಡ್ಡು ಇಸ್ಕೊಂಬ, ಅದಕ್ಕೆ ಇಸ್ಕೊಂಬ, ಮನೆ ಬಾಡಿಗೆ ಕಟ್ಟಬೇಕು ಅದಕ್ಕೆ ಇಸ್ಕೊಂಬ ಅಂತೆಲ್ಲ ಪ್ರತಿಯೊಂದಕ್ಕೂ ಸರ್. ಆಮೇಲೆ ಪ್ರತಿಯೊಂದು ಟೈಮಲ್ಲಿ ನಾನು ಕೊಡದಲ್ಲೇ ಇದ್ದಾಗ, ನೀನು ಕೂಲಿ ಆಳ್ತಾರ ಅಲ್ಲಿ ಬಿದ್ದಿರಬೇಕು, ನಾನು ಹಾಕಿದ್ದೀನಿ ತಿನ್ಕೊಂಡು ಭಿಕ್ಷೆಯಾಗಿ ನೀನಿರು, ಆಮೇಲೆ ಧರ್ಮಸ್ಥಳ ಆರ್ಚ್ ಮುಂದೆ ನೀನು ಸೊಪ್ಪು ಮಾರು, ಈ ಥರದ್ದು ಸರ್. ತುಂಬಾ ಕಿರುಕುಳ ಸರ್. ಒಂದಲ್ಲ ಎರಡಲ್ಲ. ಬೆಲ್ಟಲ್ಲಿ ಹೊಡೆದಿದ್ದಾರೆ, ಲಟ್ಟಣಿಗೆ ಚಪಾತಿ ಆ ಲಟ್ಟಣಿಗೆಲ್ಲಿ ಹೊಡೆದಿದ್ದಾರೆ, ಬೆಲ್ಟಲ್ಲಿ ಹೊಡೆದಿದ್ದಾರೆ. ಆಮೇಲೆ ಒಂದ್ಸಲ ಡ್ರಾಯರ್ನ ತೆಗೆದ್ಬಿಟ್ಟು ಗನ್ನ ಒಂದ್ಸಲ ಹಿಂಗೆ ಇಟ್ಟಿದ್ದಾರೆ ಸರ್. ಅದನ್ನು ಅವ್ರ ತಂದೆಗೂ ಹೇಳಿದ್ದಾರೆ, ಪಾಪ ಇವಾಗ ಇಡಲ್ಲ ನಾನು ಗನ್ನ ಅವಳ ಹಣೆಗೆ ಅಂತ ಹೇಳಿ ಶೂಟು ಮಾಡಿಬಿಡ್ಲ ಅಂತೆಲ್ಲ ಕೇಳಿದ್ದಾರೆ. ಈ ಥರ ಎಲ್ಲ ಮಾತಾಡಿದ್ದಾರೆ.